ಬೆಂಗಳೂರು ಅಮಾನಿಕೆರೆ ಗ್ರಾಮದ ಹೆಬ್ಬಾಳದ ಅಮಾನಿಕೆರೆ ಗ್ರಾಮದಲ್ಲಿ ರೈತರಿಂದ ವಶಪಡಿಸಿಕೊಂಡಿದ್ದ 45.5 ಎಕರೆ ಭೂಮಿಯನ್ನ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟೇಷನ್ಗೆ ಈ ಜಾಗವನ್ನ ಮೆಟ್ರೋದವರು ಕೇಳಿದ್ರು, BMRC ಅವರು ಕೇಳಿದ್ರು. ಅಧ್ಯಕ್ಷರೇ, 45.5 ಎಕರೆ ಯಾವ್ದಕ್ಕೆ ಕೇಳಿದ್ರಲ್ಲಿ ಅಂತಂದ್ರೆ ಅಲ್ಲಿ ಸ್ಟಬ್ಲಿಂಗ್ ಡಿಪೋ ಮೆಟ್ರೋಗಳು ಬರುತ್ತೆ, ಅಲ್ಲಿ 2A 2B 3A ಮೆಟ್ರೋಗಳು ಬರುತ್ತೆ. ಇದಾದ್ಮೇಲೆ ಬಹುಮಹಡಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಮೆಟ್ರೋ ರೈಲು ಅಲ್ಲಿ ಬರುತ್ತೆ, ಉಪನಗರದ ಎಲ್ಲ ರೈಲ್ಗೂ ಬರ್ತಾ ಇದೆ, ರಸ್ತೆ ಸಾರಿಗೆಯ ಬಸ್ಗಳು ಬರುತ್ತೆ. ಇದೆಲ್ಲದೂ ಕೂಡ ಮಲ್ಟಿ ಒಂದು ಟ್ರಾನ್ಸ್ಪೋರ್ಟೇಷನ್ ಹಬ್ ಮಾಡೋದಕ್ಕೆ ಮೆಟ್ರೋ BMRC ಅವ್ರು ಕೇಳಿದ್ರು. BMRC ಅವ್ರು ಕೇಳಿದಾಗ ಮೇ 2020 ಹೈ ಪವರ್ ಕಮಿಟಿನಲ್ಲಿ CM ಅವರು ಇದ್ರು, DCM ಇದ್ರು. ಮತ್ತೆ ಅವಾಗ ಈ ಇಷ್ಟು ಜಾಗವನ್ನ ವರ್ಗಾವಣೆ ಮಾಡಬೇಕು ಅಂತ ಕೂಡ ಒಂದು ಆದೇಶ ಆಯಿತು. ಇದಾದ್ಮೇಲೆ ಕಳೆದ 2 ತಿಂಗಳ ಹಿಂದೆ ಮುಖ್ಯ ಕಾರ್ಯದರ್ಶಿಗಳು 9 ಎಕರೆ ಮಾತ್ರ BMRCಗೆ ಕೊಟ್ಟಿದ್ದಾರೆ. ಇದು ಬಹಳ ದೊಡ್ಡ ಜಾಗ, ಬಹು ಕೋಟ್ಯಾಂತರ ರೂಪಾಯಿ ಜಾಗ. ಇದು ಹೆಬ್ಬಾಳದಲ್ಲಿರುವಂತಹ ಸೆಂಟ್ರಲ್ ಜಾಗ. ಇಲ್ಲಿ ಏರ್ಪೋರ್ಟ್ಗೆ ಹೋಗುವಂಥದ್ದು, ಎಲ್ಲ ಟ್ರೈನ್ಗಳು ಮೆಟ್ರೋ ಬರುವಂಥದ್ದು. ಹೆಬ್ಬಾಳದಿಂದ JP ನಗರ 44 ಕಿಲೋಮೀಟರ್ ಮೆಟ್ರೋ ಬರುತ್ತೆ. ಸರ್ಜಾಪುರದಿಂದ ಹೆಬ್ಬಾಳ 37 ಕಿಲೋಮೀಟರ್ ಬರುತ್ತೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನಕ್ಕೆ ಅದೇ ಜಾಗಕ್ಕೆ ಬರುತ್ತೆ. ಈ ಎಲ್ಲ ಲೈನ್ಗಳು ಅಲ್ಲಿ ಸೇರಿರುವಂತ ಜಾಗ ಅನ್ನೋದು ಹೆಬ್ಬಾಳ. ಆ ಜಾಗದಲ್ಲಿ ಅಲ್ಲಿ ನಾವು ಏನ್ ಕೇಳ್ತಾ ಇದ್ದೀವಿ, ಈ ಒಂದು ಸಬರ್ಬನ್ ರೈಲ್ವೆ ಸಂಸ್ಥೆಗೆ ದಯಮಾಡಿ ನಮಗೆ ಸ್ಟೆಬಿಲಿಂಗ್ ಡಿಪಾರ್ಟ್ಮೆಂಟ್ ಮಾಡಬೇಕು, ಟ್ರೈನ್ ರಿಪೇರಿ ಮಾಡೋದಕ್ಕೆ, ಸರ್ವಿಸ್ ಮಾಡೋದಕ್ಕೆ. ಆ ಜಾಗ ಬಿಟ್ಟು ಇಲ್ಲಿ ಬೇರೆ ಒಂದು ಬಂದಿರುವಂತಹದ್ದು ಈ ಭೂ ಸ್ವಾಧೀನಕ್ಕೆ ಲೇಕ್ ವ್ಯೂ ಪ್ರವಾಸೋದ್ಯಮಕ್ಕೆ ಹಣ ಅದನ್ನ ಕೊಡಬೇಕು ಅಂತ ಹಿಂದೆ ನಿಶ್ಚಯ ಆಗಿತ್ತು. ಇಲ್ಲಿ ಅವಾಗ 2023ರಲ್ಲಿ ಪ್ರವಾಸೋದ್ಯಮ ನಿಗಮಕ್ಕೆ 612 ಎಕರೆ 12 ಕೋಟಿ ತರ ಸುಮಾರು 694 ಕೋಟಿ ರೂಪಾಯಿ ಕಟ್ಟೋದಕ್ಕೆ ಸರ್ಕಾರ ಹೇಳಿತ್ತು. 2023 27/3/2023 ಅವ್ರು ಕೇವಲ 10 ಕೋಟಿ ರೂಪಾಯಿ ಕೊಟ್ಟಿದ್ರು, ಕೋರ್ಟ್ಗೆನ ಹೋಗಿರ್ಬೇಕು. ಆದ್ರೆ ಎಲ್ಲಾ ಜಾಗವನ್ನ ವಶಪಡಿಸ್ಕೊಂಡು ನಾವು ಈ ಜಾಗದ 45 ಎಕರೆ ಜಾಗದಲ್ಲಿ ಒಂದು ಟ್ರಾನ್ಸ್ಪೋರ್ಟೇಷನ್ ಹಬ್ ಮಾಡಿದ್ರೆ ಇಡೀ ಬೆಂಗಳೂರಿಗೆ ಅನುಕೂಲ ಆಗುತ್ತೆ. ಎಲ್ಲಾ ದಿಕ್ಕಲ್ಲೂ ಕೂಡ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ. ಈ ದೃಷ್ಟಿಯಿಂದ ಸರ್ಕಾರ ಯಾವುದೋ ಒತ್ತಡಕ್ಕೆ ಮಣಿದು ಬಹುಮಹಡಿ ಒಂದು ಕಾಂಪ್ಲೆಕ್ಸ್ ಮಾಡಬೇಕು, ಬೇರೆ ಬೇರೆ ಬಿಲ್ಡಿಂಗ್ಸ್ ಕೊಡಬೇಕು ಅಂತ ಹಿಂಬಾಗಲ ಮೂಲಕ ಒಂದು ಪ್ರಯತ್ನವಾಗ್ತಾ ಇದೆ. ಈ ದೃಷ್ಟಿಯಿಂದ ಮಾನ್ಯ DK ಶಿವಕುಮಾರ್ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಏನ್ ಮನವಿ ಮಾಡ್ಕೊಂತೀವಿ ಅಂದ್ರೆ, ಆ ಜಾಗ ಇನ್ನೆಲ್ಲೂ ಜಾಗ ಇಲ್ಲ. 45 ಎಕರೆ ಬೇರೆ ಇನ್ನೆಲ್ಲೂ ಜಾಗ ಇಲ್ಲ. ಈ ದೃಷ್ಟಿಯಿಂದ ಈ ಜಾಗವನ್ನು ಉಳಿಸ್ಬೇಕು, ಟ್ರಾನ್ಸ್ಪೋರ್ಟೇಷನ್ ಹಬ್ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೋಬೇಕು. ಆ ದೃಷ್ಟಿಯಿಂದ ನಮ್ಮಲ್ಲಿ ಉತ್ತರ ಕೊಟ್ಟಿದ್ದಾರೆ, ಕಾನೂನು ತೊಡಕೊಳ್ಳಿದೆ ಅಂತ ಕೊಟ್ಟಿದ್ದಾರೆ. ನಮ್ಮಲ್ಲಿ ಲೀಗಲ್ ಸೆಕ್ಷನ್ ಇದೆ, ಯಾವುದೇ ತೊಡಕೊಳ್ಳಿದ್ರೆ ಕೋರ್ಟ್ ಹೈಕೋರ್ಟ್ ಅಲ್ಲಿ ಬಿಡಿಸ್ಕೊಳ್ಳಿ ಅಂತ. ಅದು ಬಿಟ್ಟು ಲೀಗಲ್ ಅಂತ ಮಿಕ್ಕಿದ 33 ಎಕರೆ ಬೇರೆಯವ್ರಿಗೆ ಕೊಟ್ರೆ 9 ಎಕರೆ ನಾವು BMRC ಕೊಡಬೇಕು ಅಂತಂದ್ರೆ, ಇದು ದಯಮಾಡಿ ಎಲ್ಲೋ ಒಂದ್ ಕಡೆ ನಾವು ಯಾರೋ ಒಬ್ಬ ಬಿಲ್ಡರ್ಗೆ ನಾವು ಸರೆಂಡರ್ ಆಗಿದ್ದೀವಿ ಅಂತ ಅರ್ಥ ಆಗುತ್ತೆ. ಉಪಮುಖ್ಯಮಂತ್ರಿ ಕೂಡ ಮನವಿ ಮಾಡ್ಕೊಂಡಿದ್ದೀನಿ, ಈ ಜಾಗವನ್ನ ಉಳಿಸ್ಕೋಬೇಕು. ಈ ಗಮನದಲ್ಲಿ ಇವಾಗ 43 ಎಕರೆನಲ್ಲಿ ಎಲ್ಲಾ ದಿಕ್ಕಿಂದ ಬರುವಂತ ಮೆಟ್ರೋಗಳಿಗೆ ಅಲ್ಲಿ ಸ್ಥಳಾವಕಾಶ ಆಗ್ಬೇಕು, ಸ್ಟೆಬಲಿಂಗ್ ಡಿಪೋ ಮಾಡಬೇಕು.